ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಮ್ಮ ಅಪ್ಪ ಊರಿಗೆ ಬಂದಿದ್ವಿ. ಸ್ವಲ್ಪ ಪೂಜೆ ಮಾಡೋದಿತ್ತು, ಅದಕ್ಕೆ 3 ಜನ ಕೂಡ ಬಂದಿದ್ವಿ. ಇದು ನಮಗೆ ಈ ಗುಡಿ ಬಂದು ತಲಾಂತರದಿಂದ ಅಂದರೆ ಮುತ್ತಾತನ ಕಾಲದಿಂದ ಬಂದಿರೋ ಅಂತಹ ದೇವರು. ಅಂದರೆ ಗದ್ದೆ ಅಥವಾ ಏನಾದರೂ ಬೆಳೆ ಬೆಳೆದಾಗ ಇದಕ್ಕೆ ಫಸ್ಟು ಪೂಜೆ ಮಾಡಿ ಬೆಳೆದಿರೋ ಅಂಥ ಬೆಳೆ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಮುಂದಿನ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಮತ್ತು ಈ ಪೂಜೆ ಮಾಡೋ ಟೈಮಲ್ಲಿ ಮನೇಲಿ ಅಡುಗೆ ಮಾಡ್ತಿರ್ಲಿಲ್ಲ. ಎಲ್ಲ ಪ್ರತಿಯೊಂದು ಅಡುಗೆನೂ ಇಲ್ಲೇ ಮಾಡಿ ಸ್ವಲ್ಪ ಜನ ಕರೆದು ಊಟ ಹಾಕಬೇಕಿತ್ತು. ಅಥವಾ ಪೈರು ಕುಯ್ಯೋಕ್ಕೆ ಅಥವಾ ಯಾರು ಕೆಲಸದ ಆಳುಗಳು ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಕರೆದು ಬಟ್ಟೆ ನಮಗೇನಾಗುತ್ತೋ ಅದನ್ನು ಕೊಟ್ಟು, ಟವಲ್ಲು ಅಥವಾ ಬಟ್ಟೆ, ಶರ್ಟ್ ಪೀಸು, ಪ್ಯಾಂಟ್ ಪೀಸ್ ಏನು ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಕೊಟ್ಟು ಊಟ ಕೂಡ ಹಾಕಿಸ್ತಾ ಇದ್ವಿ. ನಮ್ಮ ಕೈಲಾದಷ್ಟು ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಿ ಇದಕ್ಕೂ ಪೂಜೆ ಮಾಡಿ ಆಳುಗಳು ಅಥವಾ ಊರಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಊಟ ಹಾಕಿಸ್ತಿದ್ವಿ. ಕಾರಣಾಂತರಗಳಿಂದ ಸ್ವಲ್ಪ ವರ್ಷ ಈ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ಎಷ್ಟೋ ತಿಂಗಳಿಂದ ಟ್ರೈ ಮಾಡ್ತಿದ್ವಿ ಈ ಪೂಜೆ ಮಾಡಬೇಕು. ಅದು ಈ ಗುಡಿ ಬೇರೆ ನಮ್ಮ ಭಾಗಕ್ಕೆ ಬಂದಿರೋದ್ರಿಂದ ಎಷ್ಟೋ ವರ್ಷಗಳಿಂದ ಮಾಡಿದ್ದೇ ಕಾರಣದಿಂದ ಮಾಡಬೇಕು ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ವಿ. ಆದರೆ ಕಾಲ ಕೂಡಿ ಬರಬೇಕು ಅಂತಾರಲ್ಲ ನೋಡಿ, ಇವಾಗ ಕಾಲ ಕೂಡಿ ಬಂದಿದೆ ಅಥವಾ ಟೈಮ್ ಬರಬೇಕು ಅಂತಾರಲ್ಲ, ಹಂಗೆ ಇವತ್ತು ರಥಸಪ್ತಮಿ. ಇದು ಭಾನುವಾರದ ವಿಡಿಯೋ. ರಥಸಪ್ತಮಿ ದಿನ ಒಳ್ಳೆ ದಿನ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಏನು ಅಡುಗೆ ಮಾಡಿರ್ತೀವಲ್ಲ ಅದನ್ನೇ ಎಡೆಯಾಗಿರ್ತೀವಿ. ನಾವು ಚಿತ್ರಾನ್ನ, ಪಾಯಸ, ಮೊಸರನ್ನ, ಕೋಸಂಬರಿ, ಹಪ್ಪಳ ಮಾಡಿದ್ವಿ. ಸೊ ನೋಡಿ, ಇದರಲ್ಲಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದನ್ನೇ ಈ ದೇವ್ರಿಗೆ ಎಡೆಯಾಗಿ ಇಟ್ಟಿದ್ದೀವಿ. ಇಲ್ಲಿ ಪೂಜೆನ ಗಂಡು ಮಕ್ಕಳೇ ಮಾಡಬೇಕಂತೆ. ಏನು ರೀಸನು ಅಂತ ಗೊತ್ತಿಲ್ಲ. ತಲೆಮಾರಿಂದ ಹಂಗೆ ನಡ್ಕೊಂಬಂದಿದೆ. ಸೊ ನಾವು ಹಂಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮಪ್ಪನೇ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಬಂದು ಸಿಂಪಲಾಗಿ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಗದ್ದೆ ಇರೋರು ಅಥವಾ ಎಲ್ಲ ತೋಟ ಇರೋರು ಈ ಥರ ಪೂಜೆ ಅಥವಾ ಈ ಥರ ಗುಡಿ ಇರುತ್ತೆ, ಈ ಥರ ಪೂಜೆ ನಡೆಸ್ಕೊಂಡು ಬಂದಿರ್ತಾರೆ ತಲಾಂತರದಿಂದ. ಏನಕ್ಕಪ್ಪ ಈ ಪೂಜೆ ಮಾಡ್ತಾರೆ ಗದ್ದೆ ಇರೋರು ಅಥವಾ ತೋಟ ಇರೋರು ಅನ್ನೋದಾದರೆ, ಅವ್ರು ಏನು ಬೆಳೆ ಬೆಳೆದಿರ್ತಾರೆ ಅದು ಚೆನ್ನಾಗಾಗಲಿ ಅಥವಾ ಏನು ಹಾಳಾಗದೇ ಇರಲಿ, ಫಲ ಚೆನ್ನಾಗಿ ಕೊಡಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಮೇನ್ ರೀಸನ್ನೇ ಅದಾಗಿರುತ್ತೆ. ನಾವು ಬೆಳೆದಿರೋ ಬೆಳೆ ಚೆನ್ನಾಗಿ ಮಾರಾಟ ಆಗಲಿ ಅಥವಾ ಒಳ್ಳೆ ಬೆಲೆ ಸಿಗಲಿ ಅಂತ. ಇಲ್ಲಿ ನಮ್ಮಪ್ಪ ಕಾಯಿ ಹೊಡೆದಿರ್ತೀವಲ್ಲ ಅದ್ರದ್ದು ಎಳ್ನೀರು ಇರುತ್ತಲ್ಲ ಅದನ್ನು ಸುತ್ತಲೂ ಹಾಕ್ತಾಯಿದ್ದಾರೆ. ಇದು ಬಂದು ಅಂದರೆ ತೀರ್ಥ ಅಂತ ಅಂದ್ಕೊಂಡು ಹಾಕ್ತಾಯಿದ್ದಾರೆ. ಅಂದರೆ ಒಳ್ಳೇದಾಗುತ್ತಂತೆ ಆ ಥರ ಹಾಕಿದ್ರೆ. ಗೊತ್ತಿಲ್ಲ, ಬೇರೆ ಏನಾದರೂ ರೀಸನ್ ಇದ್ದರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪೂಜೆ ಮಾಡಾದ್ಮೇಲೆ ನಮ್ಮ ತೋಟದಲ್ಲಿ 2 ಅಂದರೆ ಜೋಡಿ ಅಡಿಕೆ ಮರ ಇತ್ತು. ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅಂತ ನಮ್ಮಮ್ಮ ಅದಕ್ಕೂ ಕೂಡ ಹೂವು ಸಿಕ್ಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮಿಸ್ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.